ಹಲೋ ಫ್ರೆಂಡ್ಸ್, ಇವತ್ತು ನಾವು ಲೈಫ್ ಪ್ರೊಸೆಸ್ ಚಾಪ್ಟರ್ನ ಥರ್ಡ್ ಪಾರ್ಟನ್ನು ನೋಡ್ತಾ ಇದ್ದೀವಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟನ್ನು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕನ್ನು ಯೂಸ್ ಮಾಡಿಬಿಟ್ಟು ನೋಡಿ, ನಂತರ ಈ ಪಾರ್ಟನ್ನು ನೋಡಿ. ಓಕೆ, ಸೊ ಲೈಫ್ ಪ್ರೊಸೆಸ್ ಪಾರ್ಟ್ 3ಲಿ ವಿ ಆರ್ ಲರ್ನಿಂಗ್ ಅಬೌಟ್ ಟ್ರಾನ್ಸ್ಪೋರ್ಟೇಷನ್. ರೆಸ್ಪಿರೇಷನಲ್ಲಿ ಕಲ್ತಿದ್ದೀವಿ ನಾವು. ಫುಡ್ ಇನ್ ದ ಆರ್ಗ್ಯಾನಿಸಮ್ ಈಸ್ ಟು ಬಿ ಸೆಂಟ್ ಟು ಈಚ್ ಆ್ಯಂಡ್ ಎವ್ರಿ ಸೆಲ್. ಆ ಈಚ್ ಆ್ಯಂಡ್ ಪ್ರತಿಯೊಂದು ಸೆಲ್ಲಲ್ಲೂ ಕೂಡ ಅದು ಆಕ್ಸಿಡೈಸ್ ಆಗಿ ಎನರ್ಜಿನ ರಿಲೀಸ್ ಮಾಡುತ್ತೆ ಅಂತ ಹೇಳಿ. ಸೊ ಯಾವ ಎಲ್ಲಿಂದ ಹೇಗೆ ಫುಡ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಪ್ರತಿ ಸೆಲ್ಗೆ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಸೊ ಎನಿಮಲ್ಸಲ್ಲಿ ದಿಸ್ ವರ್ಕ್ ಈಸ್ ಡನ್ ಬೈ ಬ್ಲಡ್. ಸೊ ನಾವು ಬ್ಲಡ್ಡನ್ನು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಓಕೆ, ಬ್ಲಡ್ ನೀಡ್ಸ್ ಟು ಬಿ ಕಂಟಿನ್ಯೂಸ್ಲಿ ಮೂವಿಂಗ್. ಯಾಕೆ ಕಂಟಿನ್ಯೂಸ್ಲಿ ಮೂವ್ ಆಗ್ತಿರಬೇಕು? ಬಿಕಾಸ್ ಇಟ್ ಹ್ಯಾಸ್ ಟು ಟ್ರಾನ್ಸ್ಪೋರ್ಟ್ ಮಟೀರಿಯಲ್ಸ್ ಥ್ರೂ ಔಟ್ ದ ಬಾಡಿ. ಸೊ ಇದು ಕಂಟಿನ್ಯೂಸ್ ಆಗಿ ಮೂವ್ ಆಗಬೇಕು ಅಂದರೆ ಅದಕ್ಕೊಂದು ಪಂಪಿಂಗ್ ಆರ್ಗನ್ ಬೇಕಾಗುತ್ತೆ, ಆ್ಯಂಡ್ ದ್ಯಾಟ್ ಪಂಪಿಂಗ್ ಆರ್ಗನ್ ಈಸ್ ಹಾರ್ಟ್. ಹ್ಯೂಮನ್ ಹಾರ್ಟ್ ಹ್ಯಾಸ್ 4 chambers ಆ್ಯಂಡ್ ಎ ವೆರಿ ಸ್ಪೆಷಲ್ ಡಿಸೈನ್. ಓಕೆ, ಔಟ್ ಆಫ್ 4 chambers, ಈ 4 ಚೇಂಬರ್ಗಳಲ್ಲಿ 2 ಏಟ್ರಿಯಮ್ ಇದೆ, ದಟ್ ಈಸ್ ರೈಟ್ ಏಟ್ರಿಯಮ್ ಆ್ಯಂಡ್ ಲೆಫ್ಟ್ ಏಟ್ರಿಯಮ್. 2 ವೆಂಟ್ರಿಕಲ್ ಇದೆ, ದಟ್ ಈಸ್ ರೈಟ್ ವೆಂಟ್ರಿಕಲ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್. Blood has 2 types. There are 2 types of blood in human beings. One is the blood that is carrying carbon dioxide, ಅದನ್ನು ನಾವು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿತೀವಿ. ಈ ವಿಡಿಯೋದಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ತೋರಿಸಲಿಕ್ಕೆ ಐ ಆಮ್ ಯೂಸಿಂಗ್ ಬ್ಲೂ ಕಲರ್. ಆದರೆ ಡಿಆಕ್ಸಿಜನೇಟೆಡ್ ಬ್ಲಡ್ಡು ಬ್ಲೂ ಕಲರ್ ಇರೋದಿಲ್ಲ, ಇಟ್ ಈಸ್ ಇನ್ ರೆಡ್ ಕಲರ್ ಓನ್ಲಿ. ಆದರೆ ನಮಗೆ ಕ್ಲಾರಿಟಿ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಐ ಆಮ್ ಯೂಸಿಂಗ್ ಬ್ಲೂ ಕಲರ್ ಇನ್ ದಿಸ್ ವಿಡಿಯೋ. The second type of blood is the blood that carries oxygen. ಅದನ್ನು ನಾವು ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿತೀವಿ. ಓಕೆ, ಹಾರ್ಟ್ ಹ್ಯಾಸ್ ಅ ಸ್ಪೆಷಲ್ ಪಾರ್ಟ್, ಅದನ್ನು ನಾವು ಸೆಪ್ಟಮ್ ಅಂತ ಕರಿತೀವಿ. ದಿಸ್ ಸೆಪ್ಟಮ್ ಸಪ್ರೇಟ್ಸ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಅವೆರಡೂ ಮಿಕ್ಸ್ ಆಗದೆ ಇರೋರಂಗೆ ನೋಡ್ಕೊಳ್ತದೆ. ಓಕೆ, ಹಾರ್ಟ್ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, muscles of heart undergo contraction and relaxation in the alternate cycles. So contraction, ಈಗ ಏಟ್ರಿಯಮ್ಸ್ ಎಕ್ಸ್ಪಾಂಡ್ ಆಯಿತು ಅಂದರೆ ರಿಲ್ಯಾಕ್ಸ್ ಆಯಿತು ಅಂತಂದರೆ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ. ವೆಂಟ್ರಿಕಲ್ಸ್ ಎಕ್ಸ್ಪಾಂಡ್ ಆಯಿತು ಅಂತಂದರೆ ಏಟ್ರಿಯಮ್ ಕಾಂಟ್ರಾಕ್ಟ್ ಆಗುತ್ತೆ. ಹೀಗೆ ಆಲ್ಟರ್ನೇಟ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಗ್ತಾ ಇರುತ್ತೆ. ದಿಸ್ ಹೆಲ್ಪ್ಸ್ ಇನ್ ಪಂಪಿಂಗ್ ದ ಬ್ಲಡ್ ಥ್ರೂ ಔಟ್ ದ ಬಾಡಿ. ಸೊ ಹಾರ್ಟ್ ಹೇಗೆ ಕೆಲಸ ಮಾಡುತ್ತೆ? ಓಕೆ, ರೈಟ್ ಏಟ್ರಿಯಮ್ಮು ಎಕ್ಸ್ಪಾಂಡ್ ಆದಾಗ ಡಿಆಕ್ಸಿಜನೇಟೆಡ್ ಬ್ಲಡ್ಡು ಏನಾಗುತ್ತೆ, ಅಪ್ಪರ್ ವೀನಾ ಕೇವಾ ಆ್ಯಂಡ್ ಲೋವರ್ ವೀನಾ ಕೇವಾಯಿಂದ ರೈಟ್ ಏಟ್ರಿಯಮ್ಗೆ ಬಂದು ಸೇರಿಕೊಳ್ತದೆ. ಓಕೆ, ನೆಕ್ಸ್ಟ್ ಸೈಕಲಲ್ಲಿ ಏನಾಗುತ್ತೆ, ಏಟ್ರಿಯಮ್ಸ್ ಕಾಂಟ್ರಾಕ್ಟ್ ಆಗುತ್ತೆ, ವೆಂಟ್ರಿಕಲ್ಸ್ ಎಕ್ಸ್ಪಾಂಡ್ ಆಗುತ್ತೆ. ಆವಾಗ ರೈಟ್ ಏಟ್ರಿಯಮ್ನಿಂದ ಬ್ಲಡ್ಡು ರೈಟ್ ವೆಂಟ್ರಿಕಲ್ಗೆ ಬಂದು ಸೇರಿಕೊಳ್ತದೆ. ನೆಕ್ಸ್ಟ್ ಸೈಕಲಲ್ಲಿ ಏಟ್ರಿಯಮ್ಸ್ ಎಕ್ಸ್ಪಾಂಡ್ ಆಗುತ್ತೆ, ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ. ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆದಾಗ ರೈಟ್ ವೆಂಟ್ರಿಕಲ್ನಲ್ಲಿರುವಂತಹ ಡಿಆಕ್ಸಿಜನೇಟೆಡ್ ಬ್ಲಡ್ಡು ಪಲ್ಮನರಿ ಆರ್ಟ್ರೀಸ್ ಮುಖಾಂತರ ಲಂಗ್ಸಿಗೆ ಹೋಗಿ ಸೇರಿಕೊಳ್ಳುತ್ತೆ. ಲಂಗ್ಸ್ನಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ಡು ಗಿವ್ಸ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಟೇಕ್ಸ್ ಅಪ್ ಆಕ್ಸಿಜನ್. ನೌ ದ ಬ್ಲಡ್ ಹ್ಯಾಸ್ ಬಿಕಮ್ ಆಕ್ಸಿಜನೇಟೆಡ್ ಬ್ಲಡ್. ಈಗ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗ್ತದೆ, ಏಟ್ರಿಯಮ್ಸ್ ಎಕ್ಸ್ಪಾಂಡ್ ಆಗುತ್ತೆ. ಆವಾಗ ದ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಲಂಗ್ಸ್ ಎಂಟರ್ಸ್ ಲೆಫ್ಟ್ ಏಟ್ರಿಯಮ್ ಥ್ರೂ ಪಲ್ಮನರಿ ವೇನ್ಸ್. ಓಕೆ, ಇನ್ ದ ನೆಕ್ಸ್ಟ್ ಸೈಕಲ್ ದ ಏಟ್ರಿಯಮ್ಸ್ ಕಾಂಟ್ರಾಕ್ಟ್ ಆ್ಯಂಡ್ ವೆಂಟ್ರಿಕಲ್ಸ್ ಎಕ್ಸ್ಪಾಂಡ್. ಅಂದರೆ ಏಟ್ರಿಯಮ್ಸು ಕಾಂಟ್ರಾಕ್ಟ್ ಆಗುತ್ತೆ, ವೆಂಟ್ರಿಕಲ್ಸ್ ಎಕ್ಸ್ಪಾಂಡ್ ಆಗುತ್ತೆ. ಆವಾಗ ಲೆಫ್ಟ್ ಏಟ್ರಿಯಮ್ನಲ್ಲಿರುವಂತಹ ಆಕ್ಸಿಜನೇಟೆಡ್ ಬ್ಲಡ್ ಲೆಫ್ಟ್ ವೆಂಟ್ರಿಕಲ್ಗೆ ಬರುತ್ತೆ. ನೆಕ್ಸ್ಟ್ ಸೈಕಲಲ್ಲಿ ಏನಾಗುತ್ತೆ ಅಂತಂದರೆ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ, ಏಟ್ರಿಯಮ್ಸ್ ಎಕ್ಸ್ಪಾಂಡ್ ಆಗುತ್ತೆ. ಆವಾಗ ಲೆಫ್ಟ್ ವೆಂಟ್ರಿಕಲ್ನಲ್ಲಿರುವಂತಹ ಆಕ್ಸಿಜನೇಟೆಡ್ ಬ್ಲಡ್ಡು ಅಯೋರ್ಟಾ ಮುಖಾಂತರ ಇಟ್ ರೀಚಸ್ ಆಲ್ ಅದರ್ ಬಾಡಿ ಪಾರ್ಟ್ಸ್. ಓಕೆ, ದಿಸ್ ವಾಸ್ ದ ಪಂಪಿಂಗ್ ಆ್ಯಕ್ಷನ್ ಆಫ್ ಹಾರ್ಟ್. ಓಕೆ, ಹಾರ್ಟ್ ಬ್ಲಡ್ ನಮ್ಮ ದೇಹದ ಬ್ಲಡ್ಡು ಇಟ್ ಎಂಟರ್ಸ್ ಹಾರ್ಟ್ 2 times ಇನ್ 1 cycle. ಫಸ್ಟ್ ಟೈಮ್ ಅದು ಡಿಆಕ್ಸಿಜನೇಟೆಡ್ ಬ್ಲಡ್ ಆಗಿ ಎಂಟರ್ ಆಗುತ್ತೆ, ಸೆಕೆಂಡ್ ಟೈಮ್ ಅದು ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಎಂಟರ್ ಆಗುತ್ತೆ. ಸೊ ದಿಸ್ ಎಂಟ್ರಿ ಆಫ್ ಬ್ಲಡ್ ಟು ಹಾರ್ಟ್ 2 times ಇನ್ ಸಿಂಗಲ್ ಸರ್ಕ್ಯುಲೇಷನ್, ಅದನ್ನು ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಡಬಲ್ ಸರ್ಕ್ಯುಲೇಷನ್? ದ ಬ್ಲಡ್ ಎಂಟರ್ಸ್ ಹಾರ್ಟ್ 2 times ಇನ್ 1 cycle ಆಫ್ ಸರ್ಕ್ಯುಲೇಷನ್. ದಿಸ್ ಈಸ್ ಕಾಲ್ಡ್ ಡಬಲ್ ಸರ್ಕ್ಯುಲೇಷನ್. ಓಕೆ,
ದೆರ್ ಆರ್ ಬ್ಲಡ್ ವೆಸಲ್ಸ್ ದಟ್ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಈ ಥರದ ಬ್ಲಡ್ ವೆಸಲ್ಸನ್ನು ನಾವು ಆರ್ಟರೀಸ್ ಅಂತ ಕರಿತೀವಿ. ಆ್ಯಂಡ್ ದ ಬ್ಲಡ್ ವೆಸಲ್ಸ್ ದಟ್ ಕ್ಯಾರಿ ಬ್ಲಡ್ ಟುವರ್ಡ್ಸ್ ದ ಹಾರ್ಟ್ ಅವನ್ನು ನಾವು ವೀನ್ಸ್ ಅಂತ ಕರಿತೀವಿ. ಅಯೋರ್ಟಾ ಈಸ್ ಆಲ್ಸೋ ಆನ್ ಆರ್ಟರಿ ಬಿಕಾಸ್ ಇಟ್ ಈಸ್ ಕ್ಯಾರಿಯಿಂಗ್ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ದಿಸ್ ಅಯೋರ್ಟಾ ಸ್ಪ್ಲಿಟ್ಸ್ ಇಂಟು ಮೆನಿ ನಂಬರ್ ಆಫ್ ಆರ್ಟರೀಸ್. ಆರ್ಟರೀಸ್ ಫರ್ದರ್ ಸ್ಪ್ಲಿಟ್ ಟು ಕ್ಯಾಪಿಲರೀಸ್. ಈ ಕ್ಯಾಪಿಲರೀಸು ಆಕ್ಸಿಜನನ್ನು ಸಪ್ಲೈಸ್ ಆಕ್ಸಿಜನ್ ಟು ಈಚ್ ಆ್ಯಂಡ್ ಎವ್ರಿ ಸೆಲ್. ಪ್ರತಿಯೊಂದು ಸೆಲ್ಗೂ ಆಕ್ಸಿಜನನ್ನು ಸಪ್ಲೈ ಮಾಡ್ತದೆ. ಆಕ್ಸಿಜನನ್ನು ಸಪ್ಲೈ ಮಾಡಿ ಇಟ್ ಟೇಕ್ಸ್ ಅಪ್ ಕಾರ್ಬನ್ ಡೈಆಕ್ಸೈಡ್. ದೀಸ್ ಕ್ಯಾಪಿಲರೀಸ್ ಕಂಬೈನ್ ಟು ಫಾರ್ಮ್ ವೀನ್ಸ್. ವೀನ್ಸ್ ಏನು ಮಾಡುತ್ತೆ, ಅಪರ್ ಬಾಡಿಯಿಂದ ಬಂದಂತಹ ವೀನ್ಸು ಅಪರ್ ವೀನಕ್ಯವಾಗುತ್ತೆ ಆ್ಯಂಡ್ ಲೋವರ್ ಬಾಡಿಯಿಂದ ಬಂದಂತಹ ವೀನ್ಸು ಲೋವರ್ ವೀನಕ್ಯವಾಗುತ್ತೆ. ಅಗೇನ್ ದ ಬ್ಲಡ್ ಎಂಟರ್ಸ್ ಹಾರ್ಟ್. ದಿಸ್ ಈಸ್ ಹೌ ಆಕ್ಸಿಜನ್ ಈಸ್ ಟ್ರಾನ್ಸ್ಪೋರ್ಟೆಡ್ ಥ್ರೂ ಔಟ್ ದ ಬಾಡಿ. ಓಕೆ, ದಿಸ್ picture gives us a clear idea about transportation system in human beings. I think you have understood. Now let's move on to transportation in plants. ಫೋಟೋಸಿಂಥಸಿಸ್ ಅಲ್ಲಿ ತಯಾರಾದಂತಹ ಫುಡ್ಡು ಹಾಗೂ ವಾಟರ್ ದಟ್ ಈಸ್ ಅಬ್ಸಾರ್ಬ್ಡ್ ಫ್ರಮ್ ದ ರೂಟ್ ಶುಡ್ ಬಿ ಟ್ರಾನ್ಸ್ಪೋರ್ಟೆಡ್ ಥ್ರೂ ಔಟ್ ದ ಪ್ಲಾಂಟ್ ಬಾಡಿ. ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇನ್ ಪ್ಲಾಂಟ್ಸ್ ಇಸ್ ರಿಕ್ವೈರ್ಡ್. ಸೊ ವಾಟರ್ ಈಸ್ ಟ್ರಾನ್ಸ್ಪೋರ್ಟೆಡ್ ಬೈ ಎ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ ಕಾಲ್ಡ್ ಝೈಲಮ್. ರೂಟ್ ಟಿಪ್ಸಲ್ಲಿ ವಾಟರ್ ಅಬ್ಸಾರ್ಬ್ ಆಗ್ತದೆ. ಸೊ ದೇರ್ ಇಸ್ ಅ ಸಾಲ್ಟ್ ಗ್ರೇಡಿಯಂಟ್, ಅಂದರೆ ರೂಟ್ಸಿನ ಟಿಪ್ಸಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಟು ಬ್ಯಾಲೆನ್ಸ್ ದಿಸ್ ಸಾಲ್ಟ್ ಗ್ರೇಡಿಯಂಟ್ ವಾಟರು ರೂಟ್ಸ್ ಒಳಗಡೆ ಡಿಫ್ಯೂಸ್ ಆಗುತ್ತೆ. ದಿಸ್ ಡಿಫ್ಯೂಷನ್ ಈಸ್ ಕಂಟಿನ್ಯೂಸ್. ಸೊ ಸಾಯಿಲಲ್ಲಿರುವಂತಹ ವಾಟರು ರೂಟ್ ಒಳಗಡೆ ಪುಷ್ ಆಗ್ತಾನೇ ಇರುತ್ತೆ. That helps in upward movement of water in xylem tissue. Okay, this pushing force is sufficient to transport water in small plants. ಆದರೆ ದೊಡ್ಡ ಪ್ಲಾಂಟ್ಸ್ ಅಲ್ಲಿ this pushing force is not sufficient, so plants use a special process called transpiration. ಟ್ರಾನ್ಸ್ಪಿರೇಷನ್ ಅಲ್ಲಿ ಏನಾಗುತ್ತೆ ಅಂತಂದರೆ ವಾಟರ್ ಈಸ್ ಇವಾಪರೇಟೆಡ್ ಆರ್ ಲಾಸ್ಟ್ ಫ್ರಮ್ ದ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್. ಸೊ ಇಲ್ಲಿ ಲಾಸ್ ಆದಂತಹ ವಾಟರ್ ಮತ್ತೆ ಆ ಜಾಗಕ್ಕೆ ಬಂದು ಸೇರ್ಕೋಬೇಕಾಗ್ತದೆ. ಸೊ ವೆನ್ ದ ವಾಟರ್ ಈಸ್ ಟು ಬಿ ಸಪ್ಲೈಡ್ ಟು ದ ಪಾರ್ಟ್ಸ್ ಫ್ರಮ್ ವೇರ್ ವಾಟರ್ ಈಸ್ ಲಾಸ್ಟ್ ಡ್ಯೂ ಟು ಟ್ರಾನ್ಸ್ಪಿರೇಷನ್, ದಟ್ ಪ್ರಾಸೆಸ್ ಕ್ರಿಯೇಟ್ಸ್ ಅ ಸಕ್ಷನ್ ಫೋರ್ಸ್. ಅದು ಒಂದು ಫೋರ್ಸನ್ನು ಕ್ರಿಯೇಟ್ ಮಾಡ್ತದೆ. ಈ ಫೋರ್ಸ್ ಏನು ಮಾಡುತ್ತೆ ಅಂದರೆ ಹೆಲ್ಪ್ಸ್ ಟು ಪುಲ್ ದ ವಾಟರ್ ಟು ದ ಟಾಪ್ ಮೋಸ್ಟ್ ಪಾರ್ಟ್ ಆಫ್ ಆಲ್ ದ ಟಾಲ್ ಪ್ಲಾಂಟ್ಸ್. ಓಕೆ, ದಿಸ್ ಇಸ್ ಹೌ ವಾಟರ್ ಈಸ್ ಟ್ರಾನ್ಸ್ಪೋರ್ಟೆಡ್ ಇನ್ ಪ್ಲಾಂಟ್ಸ್. ಫುಡ್ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂದರೆ ಫುಡ್ ಈಸ್ ಟ್ರಾನ್ಸ್ಪೋರ್ಟೆಡ್ ಇನ್ ಫ್ಲೋಯಮ್ ಟಿಶ್ಯೂ. ಸೊ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್ಸ್ ಈಸ್ ಕಾಲ್ಡ್ ಟ್ರಾನ್ಸ್ಲೊಕೇಶನ್. ಫ್ಲೋಯಮ್ ಟಿಶ್ಯೂ ಕೇವಲ ಫೋಟೋಸಿಂಥಸಿಸ್ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಅಷ್ಟೇ ಅಲ್ಲ, ಇಟ್ ಆಲ್ಸೋ ಟ್ರಾನ್ಸ್ಪೋರ್ಟ್ಸ್ ಅಮೈನೋ ಆ್ಯಸಿಡ್ಸ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್. ಈ ಸಬ್ಸ್ಟೆನ್ಸನ್ನು ರೂಟ್ಸ್ ಆ್ಯಂಡ್ ಫ್ರೂಟ್ಸಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ಓಕೆ, ಫ್ಲೋಯಮ್ ಟಿಶ್ಯೂ requires ATP molecule, ಅಂದರೆ ATP ಎನರ್ಜಿ ಮಾಲಿಕ್ಯೂಲ್ ದಟ್ ಈಸ್ ಜನರೇಟೆಡ್ ಡ್ಯೂರಿಂಗ್ ರೆಸ್ಪಿರೇಷನ್. ಅದನ್ನು ಉಪಯೋಗಿಸ್ಕೊಂಡು ಫ್ಲೋಯಮ್ ಟಿಶ್ಯೂ ಏನು ಮಾಡುತ್ತೆ ತನ್ನಲ್ಲಿ ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಮೆಟೀರಿಯಲ್ಸ್ ಇನ್ ಪ್ಲಾಂಟ್ಸ್. ಫ್ರೆಂಡ್ಸ್, ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಇನ್ ಅನಿಮಲ್ಸ್. ಐ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಥ್ಯಾಂಕ್ ಯು.